ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಜಾನಕಿ ಅವರ ಅಂತಿಮ ದರ್ಶನ ಪಡೆಯಲು ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇರುವಂಥದ್ದು. ಸೊ ಅದಕ್ಕೆ ನಾವು ನೋಡ್ತಾ ಇದ್ದೀವಿ. ಬನ್ನಿ ಮಾತಾಡ್ತಾ ಹೋಗೋಣ ಜಾನಕಿ ಅವರ ಬಗ್ಗೆ. ಸರ್ ನಮಸ್ತೆ. ಸರ್ ಜಾನಕಿ ಅವರ ಏನು ಕಲಾ ಸೇವೆಯನ್ನು ತಾವೆಷ್ಟು ಸ್ಮರಿಸ್ತೀರಿ ಅಂತ? ಜಾನಕಿ ಅಮ್ಮ ಅವರು ನಾವು ನೋಡಿದ ಮಟ್ಟಿಗೆ ಕಳೆದ 40 ವರ್ಷಗಳಿಂದ ಕೂಡ ಅವರು ಸಿನಿ ಲೋಕದಲ್ಲಿದ್ದಾರೆ. ಅವರು ಕನ್ನಡ ಒಂದೇ ಅಲ್ಲ, ಅಥವಾ 20 ಭಾಷೆಗಳಲ್ಲಿ ಆಡಿದ್ದಾರೆ. ನನ್ನ ನೆಚ್ಚಿನ ಪ್ಲೇಲಿಸ್ಟ್, ನಾನು ಜಾಸ್ತಿ ಬಂದು ಮೂವೀಸ್ ನೋಡೋದಿಲ್ಲ, ಆದರೆ ಜಾನಕಿ ಅಮ್ಮ ಅವ್ರ ಸಾಂಗ್ಸ್ಗಳನ್ನ ಕೇಳ್ತಾನೆ ಇರ್ತೀನಿ. ಅವ್ರು ಹೇಳುವ ಸೋಲೇ ಇಲ್ಲ ಸಾಂಗ್, ಅದು ಹೇಳುವಂಗೆ ಅವರ ಹಾಡುಗಳಿಗೆ ಸೋಲೇ ಇಲ್ಲ. ಮತ್ತೆ ಮತ್ತು SPB ಸರ್, ಇವರಿಬ್ರು ಕಾಂಬೋ ನೋಡ್ಲಿಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಆಕ್ಚುಲಿ ಅವರು ನೀವು ನೋಡ್ತು ಅಂತ ಅಂದ್ರೆ ಅವರ ಹಾಡುಗಳು SPB ಸರ್ ಕೂಡ ಹೇಳ್ತಿದ್ರು, ನಾವು ಎಕ್ಸ್ಪ್ರೆಷನ್ ಕೊಡ್ಲಿಕ್ಕೆ ಸುಮಾರು 90 ತರಹದ ಸಾಂಗ್ಗಳು ಆಡ್ತಿದ್ವಿ ಅಂದ್ಬಿಟ್ಟು. ಜಾನಕಿ ಒಂದು ಪೇಪರ್ ನಂಗೆ ಇಟ್ಕೊಳ್ತಾರೆ, ಒಂದು ಬುಕ್, ಇಷ್ಟೇ. ಅವರು ಜಾಸ್ತಿ ಡೈರಿಗಳನ್ನ ಇಡೋದಿಲ್ಲ. ಅದು ಇಟ್ಕೊಂಡು ಅವ್ರು ಕೊಡುವಂತಹ ಎಕ್ಸ್ಪ್ರೆಷನ್, ಮೊಗ್ದಲ್ಲಿ ಏನೂ ಇರೋದಿಲ್ಲ, ಅವರ ನಗುವಲ್ಲಿ ಇದೆಲ್ಲ ಏನೂ ಇರೋದಿಲ್ಲ. ಆ ಹಾಡ್ನಲ್ಲಿ ಆ ಗಂಟ್ಲಿನ ಕೊಡ್ತಾರಲ್ಲ ಎಕ್ಸ್ಪ್ರೆಷನ್, ಆ ಎಕ್ಸ್ಪ್ರೆಷನ್ ಎಂತವರಾದ್ರೂ ಸೋತೋಗ್ಬಿಡ್ಬೇಕು. ಆ ತರ ಸೋತವನೊಬ್ಬ ನಾನು. ಅವರ ಹಾಡುಗಳಿಗೆ ಅವ್ರ ಮಿತಿನೇ ಇಲ್ಲ. ಯಾವ ಸಾಂಗ್ಗಳು ಕೇಳಿ ಈಸಿಯಾಗಿ ಕಂಡಿಡ್ಬೋದು. ನೀವು ನಾರ್ಮಲ್ ಆಗಿ ನೋಡ್ತು ಅಂತ ಅಂದ್ರೆ ಮೆನ್ಸ್ ಸಾಂಗ್ಸ್ ಗಳು ಆಡ್ತಾರಲ್ವಾ, ಅವ್ರಗಳ ವಾಯ್ಸ್ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು. ಬಟ್ ಫೀಮೇಲ್ ಅಲ್ಲಿ ಅಷ್ಟು ಈಸಿಯಾಗಿ ನೀವು ಕಂಡುಹಿಡಿಲಿಕ್ಕೆ ಆಗಲ್ಲ. ಆದ್ರೆ ಜಾನಕಿ ಅಮ್ಮ ವಾಯ್ಸ್ ಮಾತ್ರ ಯೂನಿಕ್ ಆಗಿರುತ್ತೆ. ನೀವು ಚಿಕ್ಕ ಮಗು ಅವ್ರಿಗೆ ಸಾಂಗ್ ಕೊಡ್ಬೇಕು ಅಂತ ಅಂದ್ರೂ ಅವ್ರ ಕೇಳಿ ಕೊಡ್ಬೋದು. ಇದೇ ಒಂದು ವಯಸ್ಸಾದಂತಹ ಒಬ್ಬರಿಗೆ ಹಾಡಾಡ್ಬೇಕು ಅಂತ ಹೇಳಿದ್ರು ಕೂಡ ಅವ್ರ ಕೇಳಿ ಹೇಳ್ಬೋದು. ಅಂತಹ ಒಂದು ಮಹಾನ್ ಅವರು ಗಾಯಕಿ. ನಮ್ಮ ಹೇಳಲಿಕ್ಕೆ ವರ್ಡ್ಸ್ ಬರ್ತಿಲ್ಲ ಆಕ್ಚುಲಿ. ನಿಜ ಹೇಳ್ಬೇಕು ಅಂತ ಅಂದ್ರೆ ನಾನು ಮೂವಿ ಲವರ್ ಅಲ್ಲ ಆಕ್ಚುಲಿ, ಬಟ್ ಅವ್ರ ಸಾಂಗ್ ಅಂತ ಮಾತ್ರ ಫ್ಯಾನ್. 4 ಲ್ಯಾಂಗ್ವೇಜ್ಗಳಲ್ಲೂ ಅಷ್ಟೇನೆ, ಕನ್ನಡ ಆಗ್ಲಿ, ತಮಿಳ್ ಆಗ್ಲಿ. ಅವರ ಸಾಂಗ್ಗಳಲ್ಲಿ ತುಂಬಾ ಫೇವರೇಟ್ ಸಾಂಗ್ ಯಾವತ್ತು ತಮಗೆ? ಸರ್ ಮರ್ತಾಯ್ತು. ಅಮ್ಮ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಬೇಸರ ಆಗತ್ತೆ. ಕನ್ನಡ ಚಿತ್ರರಂಗ ಹಾಗೂ ಎಲ್ಲಾ ಭಾಷೆ ಚಿತ್ರರಂಗ ಇದನ್ನ ತುಂಬಾ ನಷ್ಟನ ಅನುಭವಿಸ್ತಾ ಇದೆ. ಜಾನಕಿ ಅಮ್ಮ ಅವರು 1938 ಜುಲೈ 23ರಂದು ಜನನ ಆಯ್ತು. ಸೊ ಅವರು ಇದುವರೆಗೂ 28 ರಾಜ್ಯ ಪ್ರಶಸ್ತಿಗಳು ಹಾಗೂ 4 ರಾಷ್ಟ್ರ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಹೇಳಲಿಕ್ಕೆ ತುಂಬಾ ಬೇಸರ ಆಗುತ್ತೆ, ಯಾಕಂದ್ರೆ ಅವ್ರು ಇವತ್ತಿಲ್ಲ. ಸೊ ಇದ್ದಾಗ ನಾವು ಎಷ್ಟು ಅವ್ರದ್ದು ಹಾಡುಗಳನ್ನ ಕೇಳ್ತಾ ಇದ್ವಿ, ಮಾಡ್ತಾ ಇದ್ವಿ ಅಂತಂದ್ರೆ. ಸೊ ನಾನು ಯಾವುದೋ ಒಂದು ಸ್ಟೇಟಸ್ ಅಲ್ಲಿ ಒಂದು ಹಾಡು ಹಾಕಿದ್ದೆ ನಿನ್ನೆ, ಒಮ್ಮೆ ನಿನ್ನನ್ನು ಕಣ್ತುಂಬಿ ಬಂದಾಗ ಅಂತ. ಬಟ್ ಅವ್ರನ್ನ ನೋಡ್ಕೊಳಕ್ ಇವತ್ತು ಆಗ್ತಾನೆ ಇಲ್ಲ, ಬೇಸರ ಆಗತ್ತೆ. ಸೊ ಯಾಕಂದ್ರೆ ಅವ್ರನ್ನ ನೋಡ್ಲಿಕ್ಕೆ ನಾವಿವತ್ತು ಬಂದು ಕಣ್ತುಂಬ್ಕೋಬೇಕಾಗಿದೆ ಅಂತ ಅನ್ಸುತ್ತೆ. ಅದಕ್ಕೆ ಅದನ್ನ ಹೇಳಲಿಕ್ಕೆ ತುಂಬಾ ಬೇಸರ ಆಗತ್ತೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತೇನು ನಮ್ಮ ಜಿಲ್ಲಾಡಳಿತ ತುಂಬಾ ಚಂದ ಅಚ್ಚುಕಟ್ಟಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದೆ. ಸೊ ಜಿಲ್ಲಾಡಳಿತಕ್ಕೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಸರ್ ನಾನು ಶ್ರೀನಿವಾಸ್ ಅಂತ. ಸರ್ ನಾನು ಜಾನಕಿ ಅಮ್ಮ ಅವ್ರದ್ದು ಲೈವ್ ಕನ್ಸರ್ಟ್ 2006 ಅಲ್ಲಿ ಸರ್ ಆನೇಕಲ್ಲಲ್ಲಿ ನೋಡಿದ್ದೆ. ತುಂಬಾ ಸಂತೋಷ ಆಗಿತ್ತು. ಆದ್ರೆ ಈ ದಿನ ಅವರು ಮೈಸೂರಲ್ಲೇ ಇದ್ಕೊಂಡು ಇವ್ರ ಅಂತಿಮ ಸಂಸ್ಕಾರಕ್ಕೆ ಬಂದಿದ್ದೀವಿ. ನಿಜವಾಗ್ಲೂ ಅದೊಂಥರ ಬೇಸರ. ಆದ್ರೆ ನಿಜ ಅಮ್ಮನವರು ಮೈಸೂರಲ್ಲೇ ಅವರ ವಿಧಿವಿಧಾನಗಳನ್ನ ಮಾಡ್ತಾ ಇರೋದ್ರಿಂದ ನಾವು ಅವ್ರಿಗೆ ಅಂತಿಮ ವಿದಾಯನ ಸಲ್ಲಿಸ್ತಾ ಇದ್ದೀವಿ ಸರ್. ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿ ಹುಟ್ಟಿದ್ರು ಕೂಡ ಮೈಸೂರಲ್ಲಿ ನಾನು ಮಣ್ಣಾಗಬೇಕು ಅಂತ ಬಂದು ಇಲ್ಲೇ ನೆಲೆಸಿರೋದು ನಮಗೆ ನಿಜವಾಗ್ಲೂ ನಮ್ಮ ಮೈಸೂರಿಗರಿಗೆ ಹೆಮ್ಮೆಯ ವಿಚಾರ. ಅವರು ಇದ್ದಿದ್ರೆ ಇನ್ನೂ ನಮಗೆ ತುಂಬಾ ಖುಷಿಯಾಗೋದು. ನಗು ಎಂದಿದೆ ಅನ್ನೋ ಹಾಡು ಈಗಲೂ ನನ್ನ ಮನಸ್ಸಿನಲ್ಲಿ ಹಾಗೆ ಕಲರವಗೊಡ್ತಾ ಇದೆ. ಅವರ ಗಾನ ಮಾಧುರ್ಯ ಅಜರಾಮರವಾಗಿರುತ್ತೆ. ಜಾನಕಮ್ಮ ನಮ್ಮ ಮೈಸೂರು ನೆಲದಲ್ಲೇ ಇರ್ತಾರೆ ಅನ್ನೋದು ನಮಗೆ ಖುಷಿ. ಥ್ಯಾಂಕ್ ಯು ಸರ್. ಜಾನಕಿ ಅವರು ಒಂದು ಯೂನಿವರ್ಸಿಟಿ ಇದ್ದಂಗೆ. ಅವ್ರು ಕೊಟ್ಟಿರೋ 48,000 ಹಾಡುಗಳನ್ನು ಒಂದೊಂದು ಚಾಪ್ಟರ್ ಇದ್ದಂಗೆ. ಈಗಿನ ಮಕ್ಕಳು ಒಂದೊಂದು ಹಾಡನ್ನು ಕೇಳಿಸ್ಕೊಂಡ್ರು ಅವರು ಒಂದೊಂದು ಚಾಪ್ಟರ್ ಕಲಿಬೋದು. ಆದ್ರಿಂದ ಅವರು ಹೋದ್ರೂ ಅವರು ಯೂನಿವರ್ಸಿಟಿ ಆಗಿ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಅವರು ಕೊಡುಗೆ ಕೊಟ್ಟೋಗಿದ್ದಾರೆ. ಅದನ್ನ ನಾವು ಯಾವಾಗಲೂ ಸ್ಮರಿಸಬೇಕು. ಕಲಾವಿದರಿಗೆ ಯಾವತ್ತೂ ಸಾವಿಲ್ಲ. ಆದ್ರಿಂದ ಕಲೆಯನ್ನ ಉಳಿಸಿ ಬೆಳೆಸಬೇಕು. ಥ್ಯಾಂಕ್ ಯು. ಜಾನಕಿ ಮತ್ತು SP ಬಾಲಸುಬ್ರಹ್ಮಣ್ಯಂ ಅಂತ ಕಲಾವಿದರು ಮತ್ತೆ ಹುಟ್ಟು ಬರೋದು ತುಂಬಾ ರೇರು. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾನು ಮತ್ತೆ ನಮ್ಮ ಮೈಸೂರು ಜನತೆ ಎಲ್ಲರೂ ಬೇಡ್ಕೊಳ್ತಾ ಇದ್ದೀವಿ. ಸರ್
ಏನಂದ್ರೆ ಜಾನ್ಕಮ್ಮ ಅವರು ಇಲ್ಲೇ ಮೈಸೂರಲ್ಲೇ ಇದ್ರು ಸಹ ನಾವು ಅವ್ರನ್ನ ಮೀಟ್ ಮಾಡಕ್ ಆಗ್ಲಿಲ್ವಲ್ಲ ಅನ್ನೋದು ಒಂದು ತುಂಬಾ ನೋವಿನ ವಿಚಾರ. ಅದೇನೆ ಹೋಗಿ ಅವ್ರ ಆಶೀರ್ವಾದ ಪಡ್ಕೊಳ್ಳೋಣ ಅದೊಂದು ತುಂಬಾ ಆಸೆ ಇತ್ತು. ಎಲ್ರು ಹೋಗಿ ಕೆಲವು ನಮ್ಮ ಕನ್ನಡದವ್ರು ಹೋಗಿ ಎಲ್ಲ ಅವ್ರನ್ನ ಇಂಟರ್ವ್ಯೂ ಎಲ್ಲ ಮಾಡ್ತಾ ಇದ್ರು. ಅಮ್ಮ ಜಾನ್ಕಮ್ಮ ಅವ್ರು ಇಷ್ಟೋ ಈಸಿ ಅಂದ್ರೆ ಅವೈಲೇಬಲ್ ಸಿಗ್ತಾರಲ್ಲ ಅನ್ನೋದು ಒಂದ್ ಕಡೆ ಹೌದಾ, ಎಲ್ಲಿ ಆಗಿದ್ರೆ ಎಲ್ಲಿ ಇವ್ರೇನ್ ತಮಿಳ್ನಾಡಿಗೆ ಹೋಗಿ ಏನಾದ್ರು ಇಂಟರ್ವ್ಯೂ ಮಾಡ್ತಾ ಇದಾರ ಅನ್ನೋದು ಎಲ್ಲ ಒಂದು ಡೌಟ್ ಇತ್ತು. ಆದ್ರೆ ನೋಡಿ ಅವ್ರು ಇಲ್ಲೇ ಮೈಸೂರಲ್ಲೇ ಇದ್ರು ಸಹ ನಾವು ಹೋಗಿ ಆಶೀರ್ವಾದ ಪಡ್ಕೊಳಕ್ ಆಗ್ಲಿಲ್ಲ. ಇಂತ ಒಂದು ದುಃಖ ಇವತ್ತು ಅದೊಂದು ದುಃಖ ತುಂಬಾ ಕಾಡ್ತಾ ಇದೆ ಸರ್. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಓಂ ಶಾಂತಿ. ಸರ್, ಜಾನಕಿ ಅಮ್ಮನವರು ಇವತ್ತು ಕಳ್ಕೊಂಡಿರೋದು ಎಲ್ರಿಗೂ ಭಾರಿ ದುಃಖದ ಸಂಗತಿ. ಮತ್ತು ಇವರು ಎಲ್ಲ ಭಾಷೆನಲ್ಲೂ ಸಾವಿರಾರು ಹಾಡುಗಳನ್ನ ಹಾಡಿ ಎಲ್ಲರ ಮನನ ರಂಜಿಸಿ ಭಾರಿ ಖುಷಿಪಡಿಸಿ ಎಲ್ಲ ಮಾಡಿದ್ದಾರೆ. ಆದರೆ ಇವರು ತಮಿಳ್ನಾಡಲ್ಲೇ ಇದ್ದಾರೆ ಅಂತ ನಮ್ಮ ಭಾವನೆ. ಆದರೂ ನಾವು ಭೋಗಾದಿ ಹತ್ತಿರದಲ್ಲಿದ್ರೂ ಇಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ. ನಿನ್ನೆ ನ್ಯೂಸ್ ನೋಡಿ ನಮಗೆ ಗೊತ್ತಾಯಿತು. ಆದ್ದರಿಂದ ಅವರ ಒಂದು ಇಚ್ಛೆಯಂತೆ ನಮ್ಮ ಮೈಸೂರಿನಲ್ಲೇ ಅಂತ್ಯಕ್ರಿಯೆ ಮಾಡೋದು ಮತ್ತು ಇಲ್ಲೇ ಇರೋದ್ರಿಂದ ನಮಗೆ ಭಾರಿ ಖುಷಿಯಾಗಿದೆ ಅಲ್ವಾ. ಆದ್ರಿಂದ ಈಗ ಅವ್ರನ್ನ ಕಳ್ಕೊಂಡಿರೋದು ನಮ್ಗೆಲ್ರಿಗೂ ಕೂಡ ತುಂಬಾ ದುಃಖನೇ ಆಗಿದೆ. ನೋಡಿರಲ್ಲ, ಇದಿಷ್ಟು ಜಾನಕಮ್ಮ ಅವರ ಅಭಿಮಾನಿಗಳ ಮಾತು. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.